ನಾವು ಹೇಳ್ತಾ ಇದ್ವಿ, ಇನ್ನು ನಾನು ಸಂಪುಟಕ್ಕೆ ಸೇರೋದು ಊಹಾಪೋಹ. ಯಾರು ಈ ಮಾತನ್ನು ಹೇಳಿದ್ದಾರೆ? 2 ವರ್ಷಗಳಿಂದ ಇದು ನಡೀತಾನೆ ಇದೆ. ನಾನು ಸೇರಲಿಲ್ಲ, ಅದಾಗಲಿಲ್ಲ. ಹರಿಪ್ರಸಾದ್ ಕೊಟ್ಟಿರುವಂಥ ಹೇಳಿಕೆ ಇದು. MLC ಹರಿಪ್ರಸಾದ್, ಪಕ್ಷದ ಬೆಳವಣಿಗೆಯ ಬಗ್ಗೆ ಚರ್ಚೆ ನಡೀಬಹುದು, ಆದರೆ ನಾನು ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಹರಿಪ್ರಸಾದ್ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ತೀವ್ರ ಕುತೂಹಲ ಎಂಬಂತೆ ಸಿಎಂ DCM ದೆಹಲಿಗೆ ತೆರಳಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಸಭೆಯನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ BK ಹರಿಪ್ರಸಾದ್ ಅವರಿದ್ದಾರೆ. ಸರ್, CM ಸಿದ್ದರಾಮಯ್ಯ ಅವರು ಹಾಗೂ DCM DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸುದೀರ್ಘವಾದ ಮಾತುಕತೆ ನಡೆಯುತ್ತೆ, ಮಹತ್ವದ ಮಾತುಕತೆ ನಡೆಯುತ್ತೆ, ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಎಲ್ಲ ಚರ್ಚೆಗಳು ನಡೀತಾ ಇದೆ. ನೀವೇನು ಹೇಳ್ತೀರಿ ಸರ್? ಇಬ್ಬರು ಕರ್ನಾಟಕದ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ನಾಯಕರು, ಮುಖ್ಯಮಂತ್ರಿಗಳು ಮತ್ತು PCC ಅಧ್ಯಕ್ಷರು, ಪಕ್ಷದ ಬೆಳವಣಿಗೆ ಮತ್ತು ಕರ್ನಾಟಕ ರಾಜ್ಯದ ರಾಜಕೀಯ ಬೆಳವಣಿಗೆ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಕರೆದಿರ್ಬೋದು. ಮುಖ್ಯಮಂತ್ರಿಗಳು ಇವತ್ತು ಬೆಳಿಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಯಾವ ರೀತಿಯ ಚರ್ಚೆಗಳಾಗುತ್ತೆ ಅನ್ನೋದು ಅವರು ಹೊರಗಡೆ ಬಂದ ಮೇಲೆ ಸಹ ಗೊತ್ತಾಗುತ್ತೆ. ಯಾಕಂದರೆ ಇದೊಂದು ಸಹಜವಾದ ಇದು ಪ್ರಕ್ರಿಯೆ. ಇಲ್ಲಿ ಆಗಾಗ ರಾಜಕೀಯ ಬೆಳವಣಿಗೆಗಳು ಮತ್ತು ಬೇರೆ ವಿಚಾರಗಳು ಚರ್ಚೆ ಮಾಡ್ತಾರೆ. ಪಕ್ಷದ ಬೆಳವಣಿಗೆಗಳು ಎಲ್ಲ ಏನು ಚರ್ಚೆ ಮಾಡಿ ಬರ್ತಾರೆ ಅಂತ ಕಾದು ನೋಡ್ಬೇಕಾಗ್ತದೆ. ಸರ್, ಇನ್ನೊಂದು ನಿಮ್ಮ ಹೆಸರು ಕೂಡ ಈಗ ಚಾಲ್ತಿಯಲ್ಲಿ ಬರ್ತಿರುವಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯ ಅವರು ನಿಮ್ಮ ಮನೆಗೆ ಬಂದಿದ್ದರು. ಆ ನಂತರ ಈಗ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿರುವಂಥದ್ದು. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. CM ಸಿದ್ದರಾಮಯ್ಯ ಅವರು ಹರಿಪ್ರಸಾದ್ ಅವರ ಹೆಸರನ್ನು ಹೇಳ್ತಾರೆ. ಹರಿಪ್ರಸಾದ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯ ಅವರಿಗೆ ಉತ್ಸಾಹ ಇದೆ ಅನ್ನುವಂಥದ್ದೆಲ್ಲ ಚರ್ಚೆಗಳು ನಡೀತಾ. ಇದಕ್ಕೇನು ಹೇಳ್ತೀರಿ ಸರ್? ಇದೆಲ್ಲ ಊಹಾಪೋಹಗಳಷ್ಟೇ. 2 ವರ್ಷದಿಂದ ಊಹಾಪೋಹಗಳು ನೋಡ್ತಾ ಇದ್ದೀನಿ. ಸರ್, ಇನ್ನೊಂದು ಜಾತಿ ಗಣತಿ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ ಅನ್ನುವಂಥದ್ದು. ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಸಕ್ತಿಯನ್ನು ವಹಿಸಿದ್ದಾರೆ. ಆ ವಿಚಾರವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥ ಚರ್ಚೆ. ಅದಕ್ಕೆ ನಾನು ಹೇಳಿದ್ದು, ರಾಜಕೀಯವಾಗಿ ಮತ್ತು ಪಕ್ಷದ ವಿಚಾರವನ್ನು ಚರ್ಚೆ ಮಾಡಬೇಕಂದ್ರೆ ಪ್ರಮುಖವಾದ ಅಂಶ ಇಡೀ ದೇಶದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಸತತವಾಗಿ ನಿರಂತರವಾಗಿ ಜಾತಿ ಗಣತಿ ಬಗ್ಗೆ ಕೂಗನ್ನೆಬ್ಬಿಸಿದ್ದಾರೆ. ಅದನ್ನು ನೋಡೇ ಪ್ರಧಾನಮಂತ್ರಿಗಳು ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧಿಕಾರ ಇರ್ತಕ್ಕಂಥ ತೆಲಂಗಾಣದಲ್ಲಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮಾಡಬೇಕು, ಇದು ನಮ್ಮ ಪ್ರಣಾಳಿಕೆಯಲ್ಲೂ ಸಹ ಇತ್ತು. ಕರ್ನಾಟಕ ರಾಜ್ಯದ ನಾವು ಚುನಾವಣೆಗೆ ಹೋದಾಗ 2023ರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲೂ ಸಹ ಇತ್ತು. ಅದು ಚರ್ಚೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮತ್ತು ಇನ್ನೊಂದು ಸರ್, ಈಗ ಮೋದಿ ಸರ್ಕಾರಕ್ಕೆ 11 ವರ್ಷ ತುಂಬಿದೆ. ಹೇಗೆ ನೋಡ್ತೀರಾ ಸರ್ ಈ 11 ವರ್ಷದ ಮೋದಿ ಆಡಳಿತವನ್ನು? ಭಾಳ ಇಡೀ ಪ್ರಪಂಚದಲ್ಲೇ ಒಂದು ಅದ್ಭುತವಾದ ಸಾಧನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಏನು ಅಂದರೆ 140 ಕೋಟಿ ಜನ ಇರ್ತಕ್ಕಂಥದ್ದು, ಇಡೀ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದರಲ್ಲಿ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಅದೇ ಒಂದು ದೊಡ್ಡ ಸಾಧನೆ ಈ ನರೇಂದ್ರ ಮೋದಿ ಅವ್ರದ್ದು. ಥ್ಯಾಂಕ್ ಯು ಸರ್. ಇದು BK ಹರಿಪ್ರಸಾದ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆಗೆ ಹರೀಶ್, TV9 ಬೆಂಗಳೂರು.